ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಜಾಸ್ತಿ ಬರ್ತಿದೆ ಅಫಿಷಿಯಲ್ ಕನ್ಫರ್ಮೇಶನ್ ನಮ್ಮ AB de Villiers ಕಡೆಯಿಂದ. ABD ಇಸ್ ಫೈನಲಿ ಎಂಟು ಗೇಮ್. ಕ್ರಿಕೆಟ್ಗೆ 4 ವರ್ಷ ಆದಮೇಲೆ ಅಫಿಷಿಯಲಿ ಇವಾಗ ಬರ್ತಾ ಇದ್ದಾರೆ ನಮ್ಮ AB de Villiers ಅವರು. ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ರು, ನನಗೆ ಆಡಬೇಕು ಅಂತ ಅನ್ನಿಸ್ತಿದೆ, ನಾಟ್ ಸೀರಿಯಸ್ ಕ್ಯಾಶುವಲ್ ಕ್ರಿಕೆಟ್ನ ಆಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಅದೇ ರೀತಿ ಅವರು ಕಮ್ ಬ್ಯಾಕ್ನ ಇವಾಗ ಅನೌನ್ಸ್ ಮಾಡಿದರೆ ಈ ಲೀಗಿಂದ ಅವರು ಅವರ 2.0 ಅಂತ ಏನು ಹೇಳ್ತಾರೆ, AB de Villiers 2.0 ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಷ್ಟು ವರ್ಷ ಆಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಲ್ಲಿ AB de Villiers ಕನ್ಫರ್ಮ್ ಮಾಡಿದ್ರೆ ಸೌತ್ ಆಫ್ರಿಕನ್ ಟೀಮ್ನ ನಾನು ಲೀಡ್ ಮಾಡ್ತಾ ಇದ್ದೀನಿ ಇನ್ ದಿಸ್ ಟೂರ್ನಮೆಂಟ್ ಅಂತ. ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್, ನಾರ್ಮಲ್ ಸೌತ್ ಆಫ್ರಿಕನ್ ಟೀಮ್ ಅಲ್ಲ, ಒಟ್ಟಲ್ಲಿ ಸೌತ್ ಆಫ್ರಿಕನ್ ಟೀಮ್ಗೆ ಅವ್ರಿಗೆ ಕ್ಯಾಪ್ಟನ್ ಆಗಿರ್ತಾರಂತೆ. ಆ ಸೌತ್ ಆಫ್ರಿಕನ್ ಟೀಮ್ಗಲ್ಲ, ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್, ವರ್ಲ್ಡ್ ಚಾಂಪಿಯನ್ಸ್ ಆಫ್ ಲೆಜೆಂಡ್ಸ್ ಅಂತ ಏನೊಂದು ಟೂರ್ನಮೆಂಟ್ ನಡೆಯುತ್ತೆ. ಸೊ ಇದರಲ್ಲಿ ಇವರು ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಈ ಟೀಮಿಗೆ ಕ್ಯಾಪ್ಟನ್ ಆಗಿರ್ತಾರಂತೆ. ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಅರೌಂಡ್ ಎಷ್ಟೋ ಒಂದು 6 ಟೀಮ್ಗಳು ಈ ಒಂದು ಟೂರ್ನಮೆಂಟಲ್ಲಿ ಭಾಗವಹಿಸ್ತವೆ. ಅದು ಆಸ್ಟ್ರೇಲಿಯಾ ಚಾಂಪಿಯನ್ಸ್, ಇಂಗ್ಲೆಂಡ್ ಚಾಂಪಿಯನ್ಸ್, ಇಂಡಿಯಾ ಚಾಂಪಿಯನ್ಸ್, ಪಾಕಿಸ್ತಾನ್ ಚಾಂಪಿಯನ್ಸ್, ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಆ್ಯಂಡ್ ವೆಸ್ಟ್ ಇಂಡೀಸ್ ಚಾಂಪಿಯನ್ಸು. 2024 ಇಂಡಿಯಾ ವರ್ಸಸ್ ಪಾಕಿಸ್ತಾನ, ಇಂಡಿಯಾ ಚಾಂಪಿಯನ್ಸ್ ವರ್ಸಸ್ ಪಾಕಿಸ್ತಾನ್ ಚಾಂಪಿಯನ್ಸು ಫೈನಲ್ಸ್ಗೆ ಬಂದಿತ್ತು. ಇಂಡಿಯಾ ಚಾಂಪಿಯನ್ಸ್ ಇದರಲ್ಲಿ ವಿನ್ ಕೂಡ ಆಗಿದ್ರು ಆ್ಯಂಡ್ ಇದರಲ್ಲಿ ಸೌತ್ ಆಫ್ರಿಕಾ ಚಾಂಪಿಯನ್ಸು ಒಂದು ರೇಂಜಿಗೆ ಪರ್ಫಾರ್ಮ್ ಕೂಡ ಮಾಡಿದ್ರು. ಬಟ್ AB de Villiers ಅಂತ ಒಂದು ದೊಡ್ಡ ತಲೆ, ಇನ್ಫ್ಯಾಕ್ಟ್ ರಾಬಿನ್ ಉತ್ತಪ್ಪ ಅವರು ಇವರೆಲ್ಲ ಲಾಸ್ಟ್ ಟೈಮು ರಿಟೈರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ರಲ್ಲ, ಅವರು ಕೂಡ ಆಡಿದರು. AB de Villiers ಅಂತ ಒಂದು ದೊಡ್ಡ ತಲೆ ಬರ್ತಾ ಇದೆ ಅಂತಂದರೆ ಈ ಒಂದು ಟೂರ್ನಮೆಂಟ್ಗೆ ಇದು ಒಂಥರ ಎಕ್ಸ್ಟ್ರಾ ಕಳೆನ ಆ್ಯಡ್ ಮಾಡ್ದಂಗಿರುತ್ತೆ ಸೌತ್ ಆಫ್ರಿಕನ್ ಟೀಮಿಗೆ. ಆ್ಯಂಡ್ ಬರೀ ಅವರು ಬರ್ತಾ ಇರೋದಲ್ಲ, ಅವರು ಲೀಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಸೌತ್ ಆಫ್ರಿಕನ್ ಟೀಮ್ನ ಲೀಡ್ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಇದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಕ್ಯಾಪ್ಟನ್ ABD ಇಸ್ ಬ್ಯಾಕ್ ಇನ್ ಸೌತ್ ಆಫ್ರಿಕನ್ ಕಲರ್ಸ್. ಗ್ರೀನ್ ಜರ್ಸಿಲಿ ನೋಡ್ಬಿಟ್ಟು ಅವ್ರನ್ನ ಕಾಲಗಳೇ ಆಗೋಗ್ಬಿಟ್ಟಿದ್ದಾವೆ. IPLಗಿಂತ ರಿಟೈರ್ಮೆಂಟ್ ಬೇಗನೆ ಅನೌನ್ಸ್ ಮಾಡಿಬಿಟ್ರು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ. ಅಲ್ಲಿಂದ ಹಿಂದೆ ತಿರುಗಂತೂ ನೋಡಲೇ ಇಲ್ಲ. ಸಾಕಷ್ಟು ರೂಮರ್ಸ್ಗಳು ಅವರು ಸೌತ್ ಆಫ್ರಿಕಾಗೆ ಆಡ್ತಾರಂತೆ, ಸೌತ್ ಆಫ್ರಿಕಾ ಕ್ಯಾಪ್ಟನ್ಸಿ ನಿಭಾಯಿಸ್ತಾರಂತೆ ಈ ಟೂರ್ನಮೆಂಟಲ್ಲಿ, ಆ ಟೂರ್ನಮೆಂಟಲ್ಲಿ, ICC ಟೂರ್ನಮೆಂಟಲ್ಲಿ, ಹಂಗೆ ಹಿಂಗೆ ಅಂತೆಲ್ಲ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಬರ್ತಾ ಇದ್ದೋ. ಬಟ್ ಎಲ್ಲದಕ್ಕೂ ಇವಾಗ ಉತ್ತರ ಸಿಕ್ಕಿದೆ. ಸೌತ್ ಆಫ್ರಿಕನ್ ಕಲರ್ಸಲ್ಲಿ ಅಂತೂ ಇಂತೂ ಬರ್ತಾ ಇದ್ದಾರೆ. ಬಟ್ ಇವರು ಲೆಜೆಂಡ್ಸ್ ಕ್ಯಾಟಗರಿಯಲ್ಲಿ ಆಡ್ತಾ ಇದ್ದಾರೆ, ನಾರ್ಮಲ್ ಸೌತ್ ಆಫ್ರಿಕನ್ ಟೀಮ್ಗೆ ಆಡ್ತಾ ಇಲ್ಲ ಆ್ಯಂಡ್ ಆಡೋದು ಕೂಡ ಇಲ್ಲ ಆ್ಯಂಡ್ RCB ಕೂಡ ಆಡೋದು ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಆಲ್ರೆಡಿ. ಸೊ ಇನ್ನೇನು ಇದು ಕಾಡ್ತು ಅಂದರೆ ಅವರು ಖಂಡಿತ ನಮ್ಮ RCBಗೆ ಗಿರ್ಸಿಬಿಗೆಲ್ಲ ಮತ್ತೆ ಕಮ್ ಬ್ಯಾಕ್ ಮಾಡೋದೆಲ್ಲ ಕನಸಿನ ಮಾತು ಅಷ್ಟೇನೆ. ಅವರೇ ಹೇಳ್ಬಿಟ್ಟಿದ್ದಾರೆ, ನಾನು ಒಂದು ಕಣ್ಣು ಮಾತ್ರ ಕರೆಕ್ಟಾಗಿ ವಿಸಿಬಿಲಿಟಿ ಇದೆ, ಇನ್ನೊಂದು ಕಣ್ಣು ಸ್ವಲ್ಪ ಬ್ಲರ್ ಆಗಿದೆ, ಅದರಿಂದ ನಾನು ಪ್ರೊಫೆಷ್ನಲ್ ಕ್ರಿಕೆಟ್ ಏನಿದೆ ಆ ರೇಂಜ್ಗೆಲ್ಲ ನಾನು ಆಡೋದಕ್ಕಾಗೋದಿಲ್ಲ, ಸೌತ್ ಆಫ್ರಿಕಾಗೆ RCBಗೆ ಆ ಥರ ಎಲ್ಲ ಆಡೋದಕ್ಕಾಗೋದಿಲ್ಲ. ಕ್ಯಾಶುವಲ್ ಕ್ರಿಕೆಟ್ನ ಅಷ್ಟೇ ನಾನು ಆಡ್ತೀನಿ. ಅಂದರೆ ಕ್ಯಾಶುವಲ್ ಕ್ರಿಕೆಟ್ ಅಂದರೆ ಅವ್ರ ತಲೆಯಲ್ಲಿ ಈ ಮಟ್ಟದ ಕ್ರಿಕೆಟ್, ಲೆಜೆಂಡ್ಸ್ ಥರ ಕ್ರಿಕೆಟು ಅಥವಾ ಬೇರೆ ಆ ಸಣ್ಣ ಪುಟ್ಟ ಲೀಗ್ಗಳು, ಸೊ ಅಂಥದ್ದು ಮಾತ್ರ ನಾನು ಆಡ್ತೀನಿ ಗುರು ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ನೋಡೋಣ ಗುರು, ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಏನಿದ್ದಾರೆ ಈ ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್, ಇದು ಒಂಥರ ಯಾವ ಥರ ಅಂತಂದರೆ ಒಂಥರ ಮಿನಿ ಚಾಂಪಿಯನ್ಸ್ ಟ್ರೋಫಿ ಲೆಕ್ಕ. ಯಾಕಂದರೆ 6 ಟೀಮ್ಗಳು ಬರ್ತವೆ ಚಾಂಪಿಯನ್ಸ್ ಟ್ರೋಫಿಲಾರೆ, 8 ಟೀಮು, ಇಲ್ಲ ಆಲ್ಮೋಸ್ಟ್ ಎಲ್ಲ ಟಾಪ್ ಕ್ವಾಲಿಟಿ ಟೀಮು, ಜೊತೆಗೆ ಟಾಪ್ ಕ್ವಾಲಿಟಿ ಲೆಜೆಂಡ್ರಿ ಪ್ಲೇಯರ್ಸ್ಗಳು ಬಂದು ಆಡುವಂಥದ್ದು. ಸೊ ಅದರಿಂದ ಇದೊಂಥರ ಮಿನಿ ಚಾಂಪಿಯನ್ಸ್ ಟ್ರೋಫಿ ಇದ್ದಂಗೆ. ನೋಡೋಣ ಅರೌಂಡ್ ಎಷ್ಟು ಜೂನ್-ಜುಲೈ ಟೈಮಲ್ಲಿ ನಡೆಯುವಂಥ ಟೂರ್ನಮೆಂಟ್ ಇದು. ಜುಲೈಯಲ್ಲಿ ಅರೌಂಡ್ ಏನೋ ನಡೆಯುತ್ತೆ ಅಂತ ಕಾಣಿಸಿದ್ದು, ಲಾಸ್ಟ್ ಟೈಮ್ ಜುಲೈಯಲ್ಲಿ ನಡೆದಿದ್ದು. ನೋಡೋಣ AB de Villiers ಅವರು ಅದು ಯಾವ ಥರ ಪರ್ಫಾರ್ಮ್ ಮಾಡಿದ್ದಾರೆ. ನಾವೊಂದು ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. AB de Villiers ಅವರು 4 ವರ್ಷ ಆದ ನಂತರ ಅವ್ರ ಬ್ಯಾಟಿಂಗ್ನೇ ನೋಡಿಲ್ಲ ಗುರು, ಇವಾಗ ಅದು ಯಾವ ಥರ ಆಡ್ತಾರೆ ಅಂತ ಆ್ಯಂಡ್ ಕ್ಯಾಪ್ಟನ್ಸಿ ಯಾವ ಥರ ನಿಭಾಯಿಸ್ತಾರೆ ಅಂತ ಕಾದ್ ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ನಿಮಗೆ ಏನು ಅನಿಸುತ್ತೆ ABD ಆಫ್ಟರ್ 4 ಇಯರ್ಸ್ ರಿಟರ್ನ್ ಆಗ್ತಿರೋದು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸಲ್ಲಿ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಬಾ.